ಈಗ ನಿಮಗೆ ಗಣಿತದಲ್ಲಿರ್ತಕ್ಕಂಥ ಮೂಲ ಕ್ರಿಯೆಗಳು ಯಾವುವು? ಗಣಿತದಲ್ಲಿ ಬರ್ತಕ್ಕಂಥ ಮೂಲ ಕ್ರಿಯೆಗಳು ನೀ ಹೇಳೋ. ನೀನು ಅದೇ ನೀನು ಗೊತ್ತಿಲ್ಲ. ನೀ ಹೇಳಪ್ಪು. ನೀ ಬೇಡ, ನೀನು ಹೇಳೋ. ವೆರಿ ಗುಡ್. ಅಂಕಗಣಿತ. ಅಂಕಗಣಿತ ಅಂದರೇನು? ಬೀಜಗಣಿತ ಅಂದರೇನು? ಆಮೇಲೆ ರೇಖಾಗಣಿತ ಅಂದರೇನು? ನೀವಿದ್ದರೆ ಯಾರು ಹೇಳ್ತೀರಿ? ಹಿಂದೆ ಸರಿತೀರಲ್ಲ ಹೇಳ. ಅಂಕಗಣಿತ ಅಂದ್ರೇನು? ನೀನು ಗೊತ್ತಿಲ್ಲ. ನೀನಾ ಗೊತ್ತಿಲ್ಲ. ನೀನಾ ಗೊತ್ತಿಲ್ಲ. ಕುರಿ ಅಲ್ಲ ನೀ ಕುರಿ ಹೋಗಿಲ್ಲ. ಹಂಗೋ ಕಲರ್ ರೀತಿ ಆಗ್ಬೇಕು. ಹಲೋ, ಹೇಳೋ. ವೆರಿ ಗುಡ್. ನೋಡಿ ಚಪ್ಪಾಳೆ ಹಾಕ್ರಿ. ಇಲ್ಲಿ ನೋಡ್ರಿ, ನಿಮ್ಮ ಜೀವನದಲ್ಲಿ ದಿನನಿತ್ಯ ಬರ್ತಕ್ಕಂಥದ್ದು ಏನೋ ಅಂಕಿ ಹೌದಲ್ಲ? 0 to 9. 0 to 9 ನಿಮ್ಮೆಲ್ಲ ಜೀವನವನ್ನು ಏನು ಮಾಡ್ತಾ ಇದೆ? ಪರಿವರ್ತನೆ ಆಗ್ತದೆ ಹೌದಾ? ನೀವು ಇಸ್ಕೋತೀರಿ, ಕೊಡ್ತೀರಿ ಹೌದಾ? ಇಸ್ಕೊಳ್ಳೋದಂದ್ರೆ ಏನು ಮಾಡ್ತೀರಿ? ಕುಡಿಸ್ತೀರಿ. ಕೊಡೋದಂದ್ರೆ ಕರೀತೀರಿ ಹೌದಾ? ಹೌದಲ್ಲ? ಕುಡಿಸೋದು ಕರೀದೋದು ಹೆಂಗೆ ಲೆಕ್ಕ ಅಂತಂದ್ರೆ, ಈಗ ಇವನ್ ಬಲ್ಲೆ 2 ಚಾಕ್ಲೇಟ್ ಇರ್ತಾವ ಸರಿಯಾ? ಇವನ್ ಬಲ್ಲಿ 2 ಚಾಕ್ಲೇಟ್ ಅದಾವ. ಇವನ್ ಬಲ್ಲಿ 2 ಚಾಕ್ಲೇಟ್ ಇಸ್ಕೊಂಡು ಎಷ್ಟಾಯ್ತು? 4 ಆಯ್ತು. ಈಗ ಇವನ್ ಬಲ್ಲಿ 3 ಚಾಕ್ಲೇಟ್ ಇತ್ತ, ಇವನಿಗೆ 2 ಕೊಟ್ಟ. ಈಗ ಏನಾಯ್ತು ಇಲ್ಲಿ ಜೀವನದೊಳಗೆ? ಇಸ್ಕೊಳ್ಳೋದಂದ್ರೆ ಕುಡಿಸೋದು, ಕೊಡೋದಂದ್ರೆ ಕರೀದು. ಇವೆರಡು ನೀವು ದಿನನಿತ್ಯದಲ್ಲಿ ಬರ್ತದೆ. ಇದು ಬಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಂಕಗಣಿತ ಹೌದಲ್ಲ? ಅಂಕಗಣಿತದಲ್ಲಿ ಏನಪ್ಪ ಅಂತಂದ್ರೆ ಕೊಡೋದು ತೊಗೊಳೋದು ಅಷ್ಟೇ. ಕೊಡೋದಂದ್ರೆ ಏನೋ ಕರೀದ, ತೊಗೊಳೋದಂದ್ರೆ ಕುಡಿಸೋದು. ಅಂದ್ರೆ ಏನಾಗ್ತದೆ ನಿಮ್ಮ ಜೀವನದಲ್ಲಿ? ಇದು ಮೇನ್ ಇಂಪಾರ್ಟೆಂಟ್. ಇದು ಅಂಕಗಣಿತ ಅಂದ್ರೆ 0 to 9 ಇದರಲ್ಲಿ ಬರ್ತಕ್ಕಂಥ ಅಂಕಿಗಳು ಮುಂದೆ ಮೂಲ ಕ್ರಿಯೆ ಯಾವಪ್ಪ ಸಂಖ್ಯೆಗಳು ಅಂದ್ರೆ 0 to 9. ಈ 0 to 9 ಇಂದನ ನಮ್ಮ ಜೀವನ. ಗಣಿತ ನೋಡ್ರಿ 0 to 9 ಅದು. ಇದು ಬಿಟ್ಟು ಬೇರೆ ನಂಬರ್ ಯಾವುದೂ ಇಲ್ಲ. ಇದಕ್ಕೆ ನೀವು ಜೋಡಣೆ ಮಾಡ್ತೀರಿ. 10ಕ್ಕೆ ಜೋಡಣೆ ಏನು ಮಾಡ್ತೀರಿ? 1ಕ್ಕೆ ಜೋಡಣೆ ಮಾಡಿದಾಗ ಏನು ಜೋಡಣೆ ಮಾಡಿದ 10 ಆಕತೆ? 0 ಹೌದಲ್ಲ? 1ಕ್ಕೆ ಜೋಡಣೆಯನ್ನು 0 ಮಾಡಿದಾಗ ಏನಾಕತ್ತೆ? 10 ಆಕತ್ತೆ. ಅದು ಜೋಡಣೆ. ಮುಂದೆಲ್ಲ ಜೋಡ್ಕೊಂತ ಹೋಗೋದು. ಮೊದಲು 0 to 9 ಅದಕ್ಕೆ ಜೋಡಣೆ ಮಾಡ್ಕೊತ ಹೋದಾಗ ನಿಮ್ದು ಮುಂದಿನ ಸಂಖ್ಯೆಗಳು ಬರ್ತಾವೆ. ಓಕೆ ಹೌದಿಲ್ಲ? ಅದಕ್ಕೆ ನಿಮ್ಮ ಜೋಡಣೆ ಕಳೆದು ಕುಡಿಸೋದು, ಕಳೆದು ಕುಡಿಸೋದು ಹಿಂಗೆ. ಅದಕ್ಕೆ ಒಂದು ಫಸ್ಟ್ 0 to 9 ನಂಬರ್ ಎಲ್ಲರಿಗೂ ಗೊತ್ತಿರಬೇಕು. ಏನು ಅಂಕಗಣಿತದಲ್ಲಿ ಏನಪ್ಪ ಅಂದ್ರೆ 0 to 9 ಬರ್ತಕ್ಕಂಥ ಕ್ರಿಯೆಗಳು ಅದೇ ನಂಬರ್ಸ ಬರ್ತದೆ ನೋಡಿ. ನೀವು ಬೇಕಾದ್ರೆ ನೆನಪು ಮಾಡಿರಿ. ಮತ್ತು ನೀವು ಎಲ್ಲಿ ಆಯ್ತಾನ ನಮ್ಮ ಮತ್ತೆ ಮುಂದೆ ಹೋಗಿ ನಂಬರ್ ಚೇಂಜ್ ಆಗಂಗಿಲ್ಲ. ಏನಾದ್ರು ನೀವು ಚೇಂಜ್ ಆಗತ್ತೇನು ರೀ? ಏನೂ ಆಗಂಗಿಲ್ಲ. ಅದೇ ನಂಬರ್ ಜೋಡಣೆ. ಈ 100ಕ್ಕೆ ಜೋಡಣೆ ಮಾಡ್ತೀರಿ? 100 0 2 0 ಜೋಡಣೆ ಮಾಡ್ತಿಲ್ಲ ಅಂದರೆ 225 ಜೋಡಣೆ ಮಾಡ್ತೀರಿ? 225 225 ಅದಲ್ಲ ಜೋಡಣೆ. ಅದು ಮೇನ್ ಇಂಪಾರ್ಟೆಂಟ್ ನೋಡಿ. ನೀವು ಮುಂದೆ ಅಂಕಿ ಕಲಿಬೇಕಾದ್ರೆ ಇದನ್ನ ಒಂದಕ್ಕೊಂದು ಜೋಡಣೆ ಮಾಡಿದ್ರೆ 10 ಆಕತ್ತೆ ಹೌದಲ್ಲ? ಒಂದಕ್ಕೊಂದು ಜೋಡಣೆ 11 ಆಕತ್ತೆ. 1ಕ್ಕೆ 2 ಜೋಡಣೆ ಮಾಡಿದ್ರೆ 1ಕ್ಕೆ 3 1ಕ್ಕೆ 4 1ಕ್ಕೆ 5 1ಕ್ಕೆ 8 ಅದು ಜೋಡಣೆ. 1ಕ್ಕೆ ಮತ್ತೆ 2ಕ್ಕೆ ಜೋಡಣೆ ಮಾಡ್ಕೊತ ಹೋಗ್ತೀನಿ. ಇದೇ ನಂಬರ್ 1 to 100 ತನಕ ಈ ಪರ್ಫೆಕ್ಟ್ ನಂಬರ್ ಕಲ್ತ್ರಿ ಅಂದ್ರೆ ಈಗ ನಿಮ್ಮ ಬೇಸಿಕ್ ಇದೆಯಲ್ಲ ನೀವೆಲ್ಲ ತಳಪ. ಇದು 0 to 9 ಕಲಿತು ನೀವು ಜೋಡಣೆ ಮಾಡೋಕ್ಕೆ ನಂಬರ್ಸ್ ಬಂದುಬಿಡ್ತದೆ. ಅದು ಫಸ್ಟ್ ಬೇಸಿಕ್. ಆಮೇಲೆ ನೆಕ್ಸ್ಟ್ ನೀವು ಕಲೀರಪ್ಪ ಅಂತಂದ್ರೆ ನೋಡಿಲಿ 10ರಲ್ಲಿ 3 ತೆಗೀರಿ. 10ರಲ್ಲಿ 3 ತೆಗೆದ್ರೆ ಎಷ್ಟು ಉಳಿತು? ಈಗ ಕಳ್ಕೋತ ಹೋಗೋದು. ಕಲೀದಂದ್ರೆ ಕಲಿ ಲೆಕ್ಕ ಅಂತಂದ್ರೆ ಕೊಡೋದು, ಕುಡ್ಸೋದು ಅಂತಂದ್ರೆ ಇಸ್ಕೊಳ್ಳೋದು. ಇದು ಇಸ್ಕೊಳ್ಳೋದು ನೀವು. ಮತ್ತು ನಿಮಗೆ ಡಿವೈಡ್ ಮಾಡಬೇಕಾಗೈತಪ್ಪ. ಡಿವೈಡ್ ಲೆಕ್ಕ. ಈಗ ಇಕ್ಕಿನ ಬೆಲೆ ಏನದ 10 ಏನದ ಬ್ಯಾಂಗಲ್ಸ್ ಅದಾವ ಮ್ಯಾಮ್. ಇಕ್ಕಿನ ಬೆಲೆ 10 ಬ್ಯಾಂಗಲ್ಸ್ ಅದಾವ. ಆಕೆಗೆ ಏನು ಮಾಡಬೇಕಾಗಿದೆ ಅಂತಂದ್ರೆ ನೀವು ಆಕೆ ಎಷ್ಟು ಜನಕ್ಕೆ 2 ರಂಗ್ ಕೊಡಬೇಕಾಗಿದೆ. ಏನು ಮಾಡಬೇಕಾ?
ಎರಡು ರ್ಯಾಂಕ್ ಕೊಡಬೇಕಾಗಿದೆ. ಎರಡು ರ್ಯಾಂಕ್ ಎಷ್ಟು ಜನ ಕೊಡ್ತಾರ? ಹಾಂ, ಎರಡು ರ್ಯಾಂಕ್ ಎಷ್ಟು ಜನ ಕೊಡ್ತಾರ? ಎರಡು ರ್ಯಾಂಕ್ ಎಷ್ಟು ಜನ ಕೊಡ್ತಾರ? ನೀವು ವೆರಿ ಗುಡ್. ಹೆಂಗೆ ಬರ್ತಾ? ಹೆಂಗೆ ಮಾಡಿದಿ? ಹೆಂಗೆ ಮಾಡಿದಪ್ಪು? ಹೆಂಗೆ ಮಾಡಿದೆ? ಈ ಸಾದ 5 ಮಂದಿ ಕರೆಕ್ಟ್. ಓಕೆ, ಅದನ್ನ ಹೆಂಗೆ ಮಾಡಿದಿ? ಈಗ ಆಕಿನ ಬಲ್ಲಿ 10 ಬ್ಯಾಂಗಲ್ಸ್ ಇದ್ವಾ? ಒಬ್ರಿಗೆ ಏನು ಮಾಡಿದ್ರಿ? 2 ಕೊಡ್ಬೇಕು. ಅದು ಏನು ಮಾಡಿದ್ರಿ ನೀವು? ಏನು ಮಾಡಿದಮ್ಮ? ಹಾಂ, ಈಗ ಈಕಿನ ಬಲ್ಲಿ ಇರ್ತಕ್ಕಂಥ ಸಂಖ್ಯೆಗಳೆಷ್ಟು? 10. 10 ನೀವು ಎಷ್ಟು ಕೊಡ್ತೀರಿ ಅಂದ್ರೆ ಎಷ್ಟು ಸಮ ಬರ್ತದಪ್ಪ ಅಂತಂದ್ರೆ 2. 2 ನಾ ಹೇಳಿ, ನಾ ಈಗ 2 ಕೊಡ್ಬೇಕಂತೇಳಿ. ಒಂದು ವೇಳೆ ನಾ 3 ಕೊಡ್ಬೇಕಾಗಿತ್ತಪ್ಪ, ನಾ 3 ಕೊಡ್ಬೇಕಾಗಿತ್ತಂದ್ರೆ ನಿಮಗೆ ಅಕ್ಕಿನ ಬೆಲೆ ಎಷ್ಟು ಮಂದಿ ಕೊಡ್ತೀರಮ್ಮ? 3 ಕೊಡಬೇಕಾಗಿದೆ. ಹಾಂ, ಅಕ್ಕಿನ ಬೆಲೆ ಒಂದು ಉಳಿತ, ಅದು ಶೇಷ ಅಂತ ಬರ್ತದೆ. ಅದು ನಿಮ್ಮ ಭಾಗಾಕಾರ ಗುಣಾಕಾರ ಲೆಕ್ಕದಾಗ ಬರ್ತದೆ. ಅದು ಅದನ್ನು ಮಾಡೋದು ಇವೆಲ್ಲ ಗೊತ್ತಾಗ್ಬೇಕು. ಹಾಂ, ಓಕೆ. ಇದು ಫಸ್ಟ್ ಬೇಸಿಕ್. ನೀವು ಏನು ಮಾಡ್ಬೇಕು? ಗಣಿತದ ಮೂಲ ಕ್ರಿಯೆಗಳ ಯಾವುವು ಅಂದ್ರೆ ಒಂದು ಅಂಕಗಣಿತ, ಒಂದು ಬೀಜಗಣಿತ, ರೇಖಾಗಣಿತ. ಇವು 3 ಕ್ರಿಯೆ. ಮತ್ತು ಇನ್ನೊಂದು ನೆಕ್ಸ್ಟ್ ಬರ್ತದೆ, ಅದು ಮುಂದೆ ಅವು ಟ್ರಿಗ್ನಾಮೆಟ್ರಿ ಅವು ಇವೆಲ್ಲ ಬರ್ತಿರ್ತದೆ. ಅದು ನೆಕ್ಸ್ಟ್ ನೀವು ಮುಂದೆ ಹೆಂಗೆ ದೊಡ್ಡವ್ರು ಆಗ್ತೀರಿ ಹಂಗೆಲ್ಲ ಬರ್ತದೆ. ಹಂಗೆ ಬಂದಾಗ ಮುಂದೆ ಸೈನ್ಗಳು ಚೇಂಜ್ ಆಗ್ತಾವೆ, ಅವೆಲ್ಲ ಫಾರ್ಮುಲಾಗಳು ಚೇಂಜ್ ಆಗ್ತಿರ್ತಾವೆ. ಬಟ್ ನಂಬರ್ ಚೇಂಜ್ ಆಗಂಗಿಲ್ಲ. ನಂಬರ್ಸ್ ಮಾತ್ರ ನೀವೆಲ್ಲಿ ತನಕ ಹೋಗ್ತೀರಿ, ನಂಬರ್ಸ್ ನಿಮ್ಮ ಜೊತೆಗೆ ಇರೋದೇ. ಇದು ನೀವು ಟೀಚರ್ ಆದ್ರೆ ಇದೇ ನಂಬರ್ಸ್ ಇರ್ತದೆ. ನಾ ಟೀಚರ್ ಆಗಿನ ನಂಬರ್ ಚೇಂಜ್ ಅನ್ನೋದಿಲ್ಲ. ಜೀವನ ನಮ್ಮ ಜೀವ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಇವು ಅಂಕಿಗಳು ಇರ್ತಾವೆ. ಈ ಅಂಕಿಗಳನ್ನ ಎಲ್ಲರೂ ನೆನಪಿಡ್ಬೇಕು. ಇಡ್ತೀರಿ? ಎಲ್ಲರೂ ನೆನಪಿಡ್ಬೇಕು. ಓಕೆ. ಹಾಂ, ಏನೋ ಕಣ್ಣು ಕಾಣೋದಿಲ್ಲ ಏನು ನಿನಗೆ? ಹಿಂಗ್ಯಾಕೆ ಮಾಡ್ತೀನಿ? ಹೆಸರು ಏನಪ್ಪು? ಶಿವರಾಜ? ನಿಮ್ಮ ಅಡ್ಡ ಹೆಸರು? ಕುರಿಯ? ಯಾವ ಊರು? ಆರ್ ಶಂಕರ್. ಆರ್ ಶಂಕರಿಂದ ಬರ್ತೀರಿ? ಲೊಟ್ಗೇರಿ? ಹಾಂ, ನಿಮ್ಮ ಲೊಟ್ಗೇರಿ ಅದ. ಕಣ್ಣು ಮೊದಲಿಂದ ಹಿಂಗಾಗ್ಯಾವ ನಾವು. ಈಗ ಕಾಣಿಸ್ತಾವಿಲ್ಲ? ಈ ಕಾಣಿಸ್ತಾವ? ಹಾಂ, ಸರಿ. ಈಗ 2 ಕಣ್ಣು ಕಾಣಿಸ್ತದ? ಒಂದೇ ಕಣ್ಣು ಕಾಣಿಸ್ತದ? ಒಂದೇ ಕಾಣಿಸ್ತದ. ಮತ್ತು ನೀ ದಾರಿಯಲ್ಲಿ ಹೋಗಾಗ ಹೆಂಗೆ ಮಾಡ್ತೀಯ? ಓಕೆ. ಆ ಮುಂದಿದ್ದು ಏನು ಕಾಣಿಸ್ತದ? ಕಾಣಿಸ್ತದ? ನೀನು ಎಲ್ಲಿ? ನಾ ಎಲ್ಲಿದ್ದೀನಿ ಕಾಣಿಸ್ತದ ನಿನ್ಗೆ? ಎಲ್ಲೇ? ನಾನು ಮುಟ್ಟು ನೋಡೋಣ. ವೆರಿ ಗುಡ್. ಕಾಣಿಸ್ತದ? ಈ ದಿನ ಕಾಣಿಸಕತ್ತೆ, ಕಾಣಿಸ್ತದ ಅದು ಏನೋ? ಹಾಂ, ನೀವೊಂದು ಕೆಲಸ ಮಾಡಬೇಕು. ಸೂರ್ಯನ ಕಿರಣಿ ದಿನ ಒಂದು 5 ನಿಮಿಷ ನಿಲ್ಬೇಕು. ಏನೋ ಕಣ್ಣು ಬಿಸ್ಕೊಂಡ. ಹಾಂ, ಬೆಳಿಗ್ಗೆ ಒಂದು 5 ನಿಮಿಷ ಸೂರ್ಯನ ಕಿರಣ ನಿನ್ನ ಕಣ್ಣ ಬಿತ್ತು ಅಂತ ಕಣ್ಣು ಕಾಣಿಸ್ತದ ಅದು. ಏನೋ? ಹಾಂ, ಮಾಡ್ತಿ? ಓಕೆ ಓಕೆ. ಹಾಂ, ಈಗ ವರ್ಗಮೂಲಗಳು ಬರ್ತಾವೆ ಎಲ್ಲರಿಗೆ? ಹಾಂ, ಬರ್ತಾವ ಎಲ್ಲರಿಗೆ? ಎಲ್ಲಿ ತನ ಬರ್ತಾವ? ಎಲ್ಲಿ ತನ? 1000 ತನ ಬರ್ತಾವ. ವೆರಿ ಗುಡ್. ನೆಕ್ಸ್ಟ್ ಯಾರ್ಯಾಗ ಎಲ್ಲಿ ತನ ಬರ್ತಾವ? 10,000 ತನ ಬರ್ತಾವ. ವರ್ಗಮೂಲ? ಹಾಂ, ವರ್ಗಮೂಲ ಅಂದ್ರೆ ಏನು ಫಸ್ಟ್ ಅದು ಗೊತ್ತೈತೆ? ಗೊತ್ತಿಲ್ಲ. ಹಾಂ, ಆಮೇಲೆ ಬೇಸ್ ಆ್ಯಂಡ್ ಪವರ್ ಅಂತೀವಿ ಇಂಗ್ಲೀಷ್ನಾಗ. ಬೇಸ್ ಆ್ಯಂಡ್ ಪವರ್ ಹೌದಿಲ್ಲ? ಈಗ ಪವರ್ ಅಂದ್ರೆ ಏನು? ಬೇಸ್ ಅಂದ್ರೆ ಕೆಳಗಿಂದ, ಪವರ್ ಅಂದ್ರೆ ಹಾಂ, ಅದಕ್ಕೆ ವರ್ಗಮೂಲ ಅಂತೀವಿ ನಾವು ಕನ್ನಡದೊಳಗೆ. ಈಗ 2ರ ವರ್ಗ ನೋಡಿಲಿ ಹೆಂಗಂದ್ರೆ 1ರ ವರ್ಗ ಎಷ್ಟು? 2, 3, 4, 15. ಹಾಂ, 225. 16, 256. ಈಗ ಹೆಂಗೆ ಬರ್ಬೇಕಂತಂದ್ರೆ ನೋಡಿ, ನಾನು ನಿಮ್ಮ ಊಟಿದ್ದಾಗ ಇಲ್ಲಿ ಕಲ್ತು ಹೋಗಿದ್ದೆ. ನಾನು ಏನೋ
ಒಂದೊಂದಲೇ ಒಂದು 2 2 4 3 3 9 4 4 16 5 5 25 6 6 36 7 7 19 8 8 64 9 9 10 10 100 11 11 121 11 12 12 114 13 13 169 14 14 196 15 15 725 16 16 756 17 17 789 18 18 361 18 18 324 19 19 361 20 20 400 ಇವು ದಿನ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮನೆಗೆ ಹೋಗಾಗ ಬರಾಗ ನೀವೆಲ್ಲ ಮಲಗುವಾಗ ನಿಮ್ಮ ಜ್ಞಾನ ಎಷ್ಟಾಗಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕಾ ನೀವು ಮಲ್ಕೊಂಡು ಕೂಡ ನಿದ್ದೆ ಹತ್ತದ ನಿಮ್ಗೆ ಹತ್ತದ ಇಲ್ಲ ನೋಡ್ರಿ ದಿನ ನೀವು ಮಲಗುವತ್ನ್ಯಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಇವತ್ತು ನಾ ಶಾಲೆ ಒಳಗೆ ಏನು ಕಲ್ತ್ಯ ಇವತ್ತು ನಾ ಏನು ನೆನಪು ಮಾಡಿ ಇವತ್ತು ನಾನು ಶಾಲೆ ಒಳಗೆ ಒಂದು ಹೊಸ ಕಲ್ತು ಹೋಗ್ಬೇಕು ದಿನ ನೀವು ಎದಕ್ಕೆ ಬರಾಕತ್ತೀರಿ ಕಲಿಯಾಕ ಇವತ್ತು ನಾವು ಒಂದು ಹೊಸ ಕಲ್ತು ಹೋಗ್ಬೇಕಿಲ್ಲಿ ಸ್ಕೂಲಿಗೆ ಬಂದು ಎಲ್ಲೇ ಹೋಗಲಿ ನೀವು ಎಲ್ಲೇ ಮಾಡಿ ನೀವು ರಿಮೈಂಡ್ ಆಗ್ಬೇಕು ನೀವು ರ್ಯಾಂಕರ್ ಸ್ಟೂಡೆಂಟ್ ಆಗ್ಬೇಕು ನೀವು ಏನಾರು ಆಗಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಾ ರಿವಿಷನ್ ಮಾಡ್ಬೇಕು ಯಾವುದೇ ವಿಷಯವನ್ನು ನಾವು ರಿವಿಷನ್ ಮಾಡ್ಕೊತ ನೀವು ಮಲ್ಕೊಳ್ರಿ ನೋಡಿರಿ ನಿಮ್ಗೆಲ್ಲ ನೆನಪು ಉಳಿತೈತಿ ಇವತ್ತು ನೀವು ಊಟ ಮಾಡಿದ್ದ ಅದು 4 ತಾಸಿನಾಗ ಹೋಗ್ಬಿಡ್ತೈತಿ 4 ತಾಸು ಅದು ಇರೋದು ಹೊಟ್ಟೆ ಒಳಗೆ ಏನು ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಎಷ್ಟಪ್ಪ ಅಂತಂದ್ರೆ 4 ತಾಸು ಇರ್ತದ್ರಿ ಹೋಗ್ಬಿಡ್ತೈತೆ ಅದು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅಭ್ಯಾಸ ಮಾಡಿದ್ದನ್ನು ದಿನಾಲೂ ನಾವು ಏನು ಮಾಡ್ಬೇಕಾ ನೆನಪು ಮಾಡ್ಕೋಬೇಕು ಇವತ್ತು ಓದಿದ್ದ ನಾಳೆಗೆ ನೀವು ಮುಂದೆ ಓದ್ಕೋತ ಹಿಂದೆ ಮರ್ಕೋತ ಹೋಗ್ಬಾರ್ದು ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ರಿವಿಷನ್ ಮಾಡ್ಬೇಕು ಮಲಗು ಹೊತ್ನ್ಯಾಗ ಇವತ್ತು ಏನು ಪಾಠ ಹೇಳಿದ್ರು ಇವತ್ತು ಏನು ಕಲಿತೆ ಮಾತಾಡ್ಬಾರ್ದು ಹೊರ ಟಾಕಿಂಗ್ ಮಾತಾಡೋಂಗಿಲ್ಲ ನೋಡಿಲೇ ನೀವು ರಿವಿಷನ್ ಮಾಡ್ಬೇಕು ಇವತ್ತು ನಾ ಏನಾರು ಒಂದು ಕಲ್ತು ಹೋದೆ ನಾ ಇವತ್ತು ಏನು ಕಲಿತೆ ನೀವು ರಿವಿಷನ್ ಮಾಡ್ಕೋತಿದ್ರಿ ಏನಾಕತ್ತೆ ನಿಮ್ಗೆಲ್ಲ ನೆನಪು ಉಳಿತೈತೆ ಆಮೇಲೆ ಯಾವುದೂ ಮರೆಯಂಗಿಲ್ಲ ಯಾವ್ದಾರು ಮರೆಯೋಕ್ಕಾಗ್ತದ ಮರೆಯಂಗಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಸ್ಕೂಲಿಗೆ ಬರಾಗ ನೀವು ವ್ಯಾನ್ದಾಗ ಹೋಗ್ತಿರ್ತೀರಿ ವ್ಯಾನ್ದಾಗ ಬರ್ತಿರ್ತೀರಿ ರಿವಿಷನ್ ಮಗ್ಗಿ ಹೇಳ್ಬೇಕು ಮನುಷ್ಯನಿಗೆ ನಾವು ಎದ್ರ ಮ್ಯಾಲೆ ನಿಂತೀವಿ ಈಗ ಹೇಳ್ರಿ ನೋಡೋಣ ಭೂಮಿ ಮ್ಯಾಲೆ ನಿಂತೀರಿ ನೀವು ನಿಂದಿರ್ಬೇಕಾರೆ ಎದ್ರ ಮ್ಯಾಲೆ ನಿಂತ ನಮ್ಮ ಬಾಡಿ ನಿಂತೈತಿ ಈಗ ಎದ್ರ ಮೇಲೆ ಕಾಲ ಏನದ ಎದ್ರದ್ದು ಆರೈತಿ ಅಲ್ಲಪ್ಪ ನಾನು ನಿಂದಿರ್ಬೇಕಾರ ಏನದ ಗುರುತ್ವಾಕರ್ಷಣೆ ಕೃಷ್ಟಿ ಓಕೆ ಮತ್ತೆ ಏನಮ್ಮ ಹಾಂ ಈಗ ನಮಗೆಲ್ಲ ಇವೆಲ್ಲ ಕೈ ಸಾಧನ ಹಿಂಗೆ ಹೋಗ್ತದ ಹಿಂಗೆ ಬರ್ತದ ಹಿಂಗೆ ಮಾಡ್ತದ ಹಿಂಗೆ ಹೋಗ್ತದೆ ಎಲ್ಲ ಮಾಡ್ತೀವಿ ನಾವು ಈಗ ನಮಗೆ ಎಲುಬದು ನಮ್ಮ ಎಲುಬೆಲ್ಲ ನಮ್ಮ ಬಾಡಿಯನ್ನು ಒತ್ಕೊಂಡು ನಿಂತೈತೆ ಅದ ಹೌದಾ ಈಗ ಹಂಗೆ ಗಣಿತ ನಿಮ್ಮ ವಿಷಯದೊಳಗೆ ಗಣಿತ ಒತ್ಕೊಂಡು ನಿಂದ್ರದು ನಿಮ್ದೆಲ್ಲ ವಿದ್ಯಾಭ್ಯಾಸ ಒತ್ಕೊಂಡು ನಿಂದ್ರದು ಯಾವುದಂದ್ರೆ ಗಣಿತ ಮ್ಯಾಥ್ಸ್ ಈಸ್ ಎ ಮೇನ್ ಇಂಪಾರ್ಟೆಂಟ್ ಮ್ಯಾಥ್ಸ್ ನೀವು ಪರ್ಫೆಕ್ಟ್ ಆಗಿ ಎಲ್ಲ ವಿಷಯಗಳು ಹೊತ್ಕೊಂಡು ನಿಂದಿರ್ತೈತೆ ಅದ ನಿಮ್ಮ ಗಣಿತನ ಬರಲಿಲ್ಲ ಅಂತಂದ್ರೆ ಯಾವ ವಿಷಯನೂ ಹೊತ್ಕೊಂಡು ನಿಂದ್ರಕ್ಕಾಗಂಗಿಲ್ಲ ಈ ಬಿಲ್ಡಿಂಗ್ ನಿಂದಿರ್ಬೇಕಾದ್ರೆ ಏನು ಮಾಡ್ತಾರೆ ಗಾಡಿ ಕಟ್ಟಿದಾರೆ ಇಲ್ಲ ಅದು ಗಣಿತ ಇದ್ದಂಗೆ ಅದು ಎಲುಬು ಇದ್ದಂಗೆ ಅದು ನಮ್ಮ ದೇಹದ ಅಂದ್ರೆ ನಮ್ಮ ಎಲುಬು ಅದಾವ ಎಲುಬು ಅಂದಲ್ಲಿ ಸಾಕು ಕಾಲು ಅಂತದ ನಾ ಅದ್ರ ಮೇಲೆ ನಿಂತೀನಿ ಹೌದಿಲ್ಲ ಅದ ಮುಂದೆ ಶಕ್ತಿ ಬೇಕು ಆಹಾರ ಬೇಕು ಎಲ್ಲ ಬೇಕು ಓಕೆ ಬಟ್ ನಾವು ನಿಂದಿರ್ಬೇಕಾದ್ರೆ ಏನು ಬೇಕು ನಮ್ಗೆ ಎಲುಬು ಅದಾವ ಎಲುಬಿನ ಅಂಧ್ರಗಳದ ಎಲುಬಿನ ಅಂದ್ರ ಇದ್ದಲ್ಲಿ ಎಲ್ಲ ಉಸು ಒಳಗೆ ಕೂತಾವ ಪ್ಯಾಕ್ ಆಗಿ ನಮಗೆ ಚರ್ಮ ಅದ ಅದಕ್ಕೆಲ್ಲ ಒದಕಿಯಾಗಿ ಚರ್ಮ ಇದೆ ಹೌದಿಲ್ಲ ಹಂಗೆ ಗಣಿತ ಮೇನ್ ಇಂಪಾರ್ಟೆಂಟ್ ನೀವು ಗಣಿತ ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ಎಲ್ಲ ವಿಷಯಗಳು ಕವರ್ ಆಕೈತದ ಎಲ್ಲ ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಎನಿವನ್ ಫಸ್ಟ್ ಗಣಿತ ಕಲಿಬೇಕು ನಿಮ್ಮ ಜೀವನದೊಳಗೆ ಕಲಿಯೋದು ಕುಡಿಸೋದು ಗುಡಿಸೋದು ಬಾಳ್ಸೋದು ಎಲ್ಲ ಪರ್ಫೆಕ್ಟ್ ಇರ್ಬೇಕು ಆಮೇಲೆ ನೀವು ಅಂಗಡಿಗೆ ಹೋಗ್ತೀರಿ ಈ ಫಸ್ಟ್ ಬೆಳಗ್ಗೆ ಅಂಗಡಿ ಕಳಿಸ್ತಾರೆ ಮಮ್ಮಿ ಎದಕ್ಕೆ ಕಳಿಸ್ತಾರೆ ಏನು ತರಕ ಹಾಂ ಫಸ್ಟಿಗೆ ನಮ್ಮ ಜೀವನದೊಳಗೆ ಫಸ್ಟ್ ಎಲ್ಲಿಗೆ ಎದಕ್ಕೆ ಕಳಿಸ್ ಹಾಂ ಹಾಲ ಬಿಸ್ಕಿಟ್ ಈ ನಿಮಗೆ ಬರೋಕ್ಕೆ ಫಸ್ಟ್ಗೆ ಏನು ಮಾಡ್ತಾರೆ ಅದು ನಿಮ್ಮ ಲೆಕ್ಕ ಗೊತ್ತಿರ್ಬೇಕು 1 ಲೀಟ್ರ್ ಹಾಲಿಗೆ ಎಷ್ಟಪ್ಪ ಬೆಲೆ 30 ರೂಪಾಯಿ 1.5 ಲೀಟ್ರಿಗೆ ಎಷ್ಟು 35 45 ವೆರಿ ಗುಡ್ ಆಮೇಲೆ 2 ಲೀಟ್ರಿಗೆ ಎಷ್ಟು 60 3 ಲೀಟ್ರಿಗೆ ಎಷ್ಟು ಹಾಂ ಈಗ ಇದು ಏನಪ್ಪ ನೀವು ಗುಣಿಸ್ಕೊಂತ ಹೋಗ್ತೀರಿಲ್ಲ ಯಾರು ಮಾಡ್ಕೊಂತ ಹೋಗ್ತೀರಿ
ಹಾಗೆ ನಿಮ್ಮ ಜೀವನದಲ್ಲಿ ಫಸ್ಟ್ ಬೇಸಿಕ್ ಬೇಕು. ಈಗ ಏನಾಗ್ತದೆ, ಬೇಸಿಕ್ ಇಲ್ಲಾರ ನಾವೇನು ಮಾಡೋಕ್ಕಾಗಂಗಿಲ್ಲ. ನಿಮಗೆಲ್ಲ ದಿನ ಸಂಸ್ಕಾರ ಬೇಕು. ಮಕ್ಕಳಲ್ಲಿ ಏನು ಬೇಕು, ಸಂಸ್ಕಾರ ಅನ್ನೋದು ಬೇಕು, ಶಿಸ್ತು ಅನ್ನೋದು ಬೇಕು. ನಿಮ್ಮ ಶಿಸ್ತು ಬರ್ತದೆ, ಶಿಸ್ತು ಜೊತೆಗೆ ಎಲ್ಲ ಬರ್ತದೆ. ಏನು ಅದಕ್ಕೆ ಬಸ್ಟ್ ಏನಪ್ಪ ಅಂದ್ರೆ ಶಿಸ್ತು. ನಿಮ್ಮಲ್ಲಿ ಶಿಸ್ತು ಬಂತಂದ್ರೆ ಎಲ್ಲರ ಜೊತೆಗೆ ಬರ್ತದೆ. ಗೊತ್ತಾಯ್ತಿಲ್ಲ? ಅಭ್ಯಾಸ ಮಾಡೋದು, ನೀವು ದಿನ ರಿವಿಷನ್ ಮಾಡೋದು. ನೀವು ಮಲಗುವ ಹೊತ್ನಾಗ ಏನು ಮಾಡ್ಬೇಕು, 10 ನಿಮಿಷ ಮಕ್ಕೊಳಾಗ ನಾ ಇವತ್ತು ಏನು ಕಲಿತೆ, ನಾಳೆಗೆ ಏನು ಕಲಿಬೇಕು, ಇವತ್ತು ನಾ ಏನು ಎಲ್ಲ ರಿವಿಷನ್ ಆಕತ್ತೆ. ನೋಡಿಲ್ಲ ನೀನು, ಈಗ ಎಲ್ಲದಕ್ಕಿಂತ ವೇಗವಾಗಿ ಹೋಗತಕ್ಕಂಥದ್ದು ವಾಹನ ಯಾವುದು? ಹಾಂ, ಕಾರ, ವಿಮಾನ. ಎಲ್ಲದಕ್ಕಿಂತ ವೇಗವಾಗಿ ಹೋಗತಕ್ಕಂಥದ್ದು ಏನು ಹೇಳ್ರಿ ನೋಡೋಣ? ಹಾಂ, ನಮ್ಮ ಮನಸ್ಸು. ನೋಡಿ ಸದ್ ನನ್ನ ಮನಸ್ಸು ಎಲ್ಲ ದೆಹಲಿ ಇಂಡಿಯಾ ವರ್ಲ್ಡ್ ಬಿಗಾರ್ ಬಂದ್ಬಿಟ್ಟು ಮತ್ತೆ ನಿಂತು ಫಾಸ್ಟಾಗಿ ಹೋಗೋದು ಏನಪ್ಪ ಅಂತಂದ್ರೆ ನಮ್ಮದು, ನಮ್ಮ ಬುದ್ಧಿ. ಏನ ನಿಮ್ಮ ಮನಸ್ಸು ನೋಡಿ, ಈಗ ಇಲ್ಲಿ ಅಂದ್ರೆ ನೀವೆಲ್ಲ ಜಗತ್ತು ಓಡಿ ಬಂದ್ಬಿಟ್ಟು ಮತ್ತೆ, ಹೌದಿಲ್ಲ? ಈಗ ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಎಲ್ಲ ಜ್ಞಾನ ಮಾಡ್ಕೊಡ್ರಿ. ಕಣ್ಣು ಮುಚ್ಚೋ ಟೈಮ್ದಾಗ ಇವತ್ತು ನಾ ಏನು ಕಲಿತ, ಏನೇನು ಕಲಿಸಿದ್ರಿ, ಇವತ್ತು ಹೊಸ ವಿಷಯ ಏನ ಎಲ್ಲ ನಿಮಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನೆನಪಾಗ್ತದೆ. ಇದ್ದಿಲ್ಲ ನಿಮಗೆ ನೆನಪು ಉಳಿಬೇಕಪ್ಪ ಅಂತಂದ್ರೆ ಆ ಕೆಲಸ ಮಾಡಬೇಕು. ಅದನ್ನು ನೀವು ಮಾಡಿರಿ. ನೋಡ, ನೀವು ಯಾವಾಗ ಬೇಕಾದಕ್ಕೆ ಆ ತ್ರಾಸ ನೀನು ನೋಡಿಲ್ಲ. ನಾ ಹೇಳಿದೆ 20 ತನಕ ವರ್ಗಮೂಲಗಳನ್ನು ಹೇಳಿದೆ. ನಾನು ನಿಮ್ಮ ಮುಟ್ಟಿದ್ದಾಗ ನನಗೆ ಇಲ್ಲೊಬ್ರು ಸರ್ ಕಲಿಸ್ತಿದ್ರು, ಪಡ್ನೀಸ್ ಸರ್ ಅಂತಿದ್ರು. ಇಲ್ಲೇ ನಾವು ಅವ್ರಿಗೆ ಹಾಲು ತೊಗೊಂಡು ಹೋಗ್ತಿದ್ವಿ ಮನೆ ಒಳಗೆ. ಹಾಲು ತೊಗೊಂಡೋಗಿ ಹಾಲು ಕೊಟ್ಟು ಅವ್ರು 1 ತಾಸು ಕಲಿಸ್ತಿದ್ರು ಅವ್ರು ನಮಗೆ. ಏನು ಅವರೆಲ್ಲ ಮೊದಲು ಲೆಕ್ಕ ಬರ್ಬೇಕನ್ನೋರು, ಲೆಕ್ಕ ಬರಬೇಕಲ್ಲ ಅಂತ ತಲೆ ಕಟ್ಟಿದ್ರು ಅವ್ರು. ಅದೇ ಕಟ್ತಿದ್ದು ಇವತ್ತು ಏನಾಗೈತೆ, ನಮ್ಮ ತಲೆ ಕೂತೈತೆ ಅದು. ಏನು ನಾವೇನು ದಿನ ಈಗ ನಿಮ್ಮ ಬುಕ್ ಹಿಡ್ಕೊಂಡು ಕೇಸಿ ನಮಗೂ ಅಭ್ಯಾಸ ವರ್ಕ್ ಹಾಕಿ ಕೊಡಂಗಿಲ್ಲ. ಯಾರು ಕೊಡ್ತಾರೆ ನಮ್ಗೆ? ಇಲ್ಲ. ಅದಕ್ಕೆ ಹೇಳ್ತೀನಿ, ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಮೊದಲ ಗಣಿತವನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ. ಗಣಿತವನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆಲ್ಲ ವಿಷಯಗಳು ಕವರ್ ಆಕೈತದೆ, ಎಲ್ಲ ವಿಷಯ. ಏನು ಅದಕ್ಕೆ ಗಣಿತ ಎಲ್ಲರೂ ಕೂಡಿಸೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು, ಮುಂದೆ ಭಿನ್ನ ರಾಶಿಗಳು ಬರ್ತವೆ, ಫ್ರ್ಯಾಕ್ಷನ್ಸ್ ಬರ್ತದೆ. ಏನು ಶೇಕಡಾವಾರು ಬಡ್ಡಿ ದರ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತದೆ. ಅದನ್ನೆಲ್ಲ ಫಸ್ಟ್ ಈ ತಿಂಗಳದೊಳಗೆ ಎಲ್ಲ ಪರ್ಫೆಕ್ಟ್ ಆಗ್ಬೇಕು. ಆಮೇಲೆ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷ್ನ ನೋಡಿಲ್ಲ ಎಷ್ಟು ಅಲ್ಫಾಬೆಟ್ಸ್ಗಳದಾವ? 26 ಬಿಟ್ಟು ಇಂಗ್ಲೀಷೇ ಇಲ್ಲ. ತಿಳ್ಕೊಡ್ರಿ ನೀವು. 26 ಅಕ್ಷರ ಬಿಟ್ಟು ಯಾವ ಅಕ್ಷರ ಇಲ್ಲೇ ಬೇಕಾದ್ರೆ ತೆಗೆದು ನೋಡ್ರಿ ನೀವು. ಅಲ್ಫಾಬೆಟ್ಸ್ ಎಲ್ಲಿದ್ದಾವ? ಅಲ್ಲಿದೆ ನೋಡಿ. ಅವು ಅಕ್ಷರ ಬಿಟ್ಟು ನೀವೇನಾರ ಇಂಗ್ಲೀಷ್ ಬುಕ್ದಾಗ ಓದಿಸಿದ್ರೆ ಹೇಳ್ರಿ ನಾನು. ಇವು ಬಿಟ್ಟು ಬೇರೆ ಅಕ್ಷರ ಅದಾವ್ರಿ ತೋರಿಸ್ತೀರಿ ನಾನು. ಇಂಗ್ಲೀಷ್ನಾಗ 26 ಅಕ್ಷರ ಕಲೀರಿ, ಗಣಿತದೊಳಗ 9 0 to 9 ಕಲೀರಿ. ಮುಗಿದ ಕೆಲಸ. ನಿಮ್ಮ ಜೀವನನ ಉದ್ಧಾರ ಆಗ್ತದೆ. ಅವು ಎರಡೇ ಬೇಸಿಕ್, ಅದೇ ಬೇಕು. ಆಮೇಲೆ ಕನ್ನಡಕ್ಕೆ ಬರೋಣ. ಕನ್ನಡದಾಗ ಎಷ್ಟದ ಅಕ್ಷರಗಳು? 49 ಅಕ್ಷರ ಕಲಿತ್ರೆ ಮುಗಿತು ನಿಮ್ಮ ಕೆಲಸ. ಅದೇ ಅದೇ ಜೋಡಣೆ ಮಾಡೋದು. ಅಕ್ಷರಗಳನ್ನು ಜೋಡಣೆ ಮಾಡ್ಕೊಂಡ ನಾವು ಕಲಿಯೋದು. ಅದಕ್ಕೆ ಫಸ್ಟ್ ಬೇಸಿಕ್ ನಿಮಗೆ ಇವೆಲ್ಲ ಬರಬೇಕು. ಇಂಗ್ಲೀಷ್ನಾಗ 26 ಅಕ್ಷರ ಪರ್ಫೆಕ್ಟ್ ಆಗ್ಬೇಕು, ಕನ್ನಡದಾಗ 49 ಅಕ್ಷರಗಳು ಪರ್ಫೆಕ್ಟ್ ಆಗ್ಬೇಕು, ಗಣಿತದಾಗ 0 to 9 ಆಗ. ನೀವೆಷ್ಟು ಕಲಿತ್ರಿ ಮುಗಿತು. ಮುಂದೆ ಜೋಡಣೆ ಮಾಡ್ಕೊಳ್ಳೋದೆಲ್ಲ ನೋಡಿ ನೀವು. ಅದರಿಂದ ಜೋಡಣೆ ಅದ. ಅಲ್ಫಾಬೆಟ್ಸ್ ಹೋಗ್ರಿ. ಈಗ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಬಸವರಾಜ. ನನಗೆ ಏನು ಜೋಡ್ಸ್ಯಾರ? ಬ ಸ ವ ರ ಜ ಜೋಡಣೆ ಆಗಿ ಬಸವರಾಜ ಆಗಿದೆ. ಅದ್ರ ನಿನ್ನ ಹೆಸರೇನ? ಸಂಭ್ರಮ. ಸ ಬ್ರಹ್ಮ ಅದು ಜೋಡಣೆ ಮಾಡ್ಯಾರ, ಸಂಭ್ರಮ ಆಗ್ಯ ನಾವು. ಮತ್ತು 46 ಅಕ್ಷರ 49 ಅಕ್ಷರ ಬಿಟ್ಟು ಬೇರೆ ಅಕ್ಷರ ಅದನ್ನ ಇಲ್ಲ. ಹಂಗೆ ನೀವು ಕಲಿಬೇಕು. ಆಮೇಲೆ ನೋಡಿಲ್ಲ ನಿಮಗೆ ಎಲ್ಲರಿಗೆ ಹೆಂಗೆ ಬರಬೇಕಪ್ಪ ಅಂದ್ರೆ ಅಕ್ಷರ ಜೋಡಣೆ ಆಗ್ಬೇಕು. ಆಮೇಲೆ ಲೈನ್ ಔಟ್ ಮಾಡೋಂಗಿಲ್ಲ. ಲೈನಿಂಗ್ ಬರಿಬೇಕಾರೆ ಮೇಡಮ್ ನೀವೇನು ಮಾಡ್ಬೇಕು, ಈಗ ಬೇಸಿಕ್ ಮಕ್ಕಳಿಗೆ ನೀವು ಯಾವ ಲೈನ್ ಯೂಸ್ ಮಾಡ್ತೀರಿ ಆ ಲೈನ್ಗಳನ್ನು ಬೋರ್ಡ್ ಮೇಲೆ ಹಾಕಿ ಲೈನ್ ಕರೆಕ್ಟಾಗಿ ಬರಿಬೇಕು. ಅಕ್ಷರಗಳನ್ನು ಕೆಳಗ ಮೇಲೆ ಬರಿಬಾರ್ದು. ನೀವು ಅಕ್ಷರ ಜೋಡಣೆಯನ್ನು ಕಲಿತ್ರಿ, ಆಮೇಲೆ ಅದು ಜೋಡಿಸೋದು ಯಾವ ಬರಿಬೇಕು, ಬರೀ ಮೆಥಡ್. ನೀವು ಆ ಮೆಥಡ್ಗಳನ್ನು ನೀವು ಕಲಿತಿದ್ದೆ ಕರೆ ಆಗಿತ್ತಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ತದೆ. ಐತಿಲ್ಲ? ಅದಕ್ಕೆ ಲೈನ್ ಹಾಕಿರ್ತಾರೆ. ನಿಮಗೆ ಲೈನಿಂಗ್ ನೋಟ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ ಲೈನ್ ಉಂಟು. ಈ ಸದ್ಯ ನೀವು ಮನೆಗೆ ಹೋಗ್ಬೇಕಾದ್ರೆ ಒಂದು ದಾರಿ ಕೊಟ್ಟಿರ್ತಾರೆ. ಆ ದಾರಿ ಉಂಟು ಹೋದ್ರೆ ನಮ್ಮ ಮನೆ ಸಿಗ್ತತಿಲ್ಲ. ಏನು ಯಾಕಡೆ ಅದ ಹಂಗ ಸಿಂಗ ಸುತ್ತಾಕಿ ಬಂದು ಸಿಗ್ತದೆ. ಹಂಗೆ ಕಡೆ ಹಂಗೆ ಹಾಕ್ತಾರೆ. ಅದಕ್ಕೆ ರೋಡ್ ಏನು ಮಾಡಿರ್ತಾರೆ? ನಿಧಾನ ಮಾಡಿರ್ತಾರೆ ಹೋಗ್ಲಿ ಮ್ಯಾಗ. ಅದಕ್ಕೆ ಯಾವುದೇ ಜೀವನದೊಳಗೆ ನಾವು ಸುಧಾರಣೆ ಆಗ್ಬೇಕಂದ್ರೆ ಒಂದು ವ್ಯವಸ್ಥಿತವಾಗಿ
ಕರೆಕ್ಟಾಗಿ ಮಾಡಿದ್ರೆ ಶುದ್ಧ ಆಗ್ತೀರಿ. ಅದಕ್ಕೆ ಫಸ್ಟ್ ಇವು 3 ಕಲೀರಿ. ಕನ್ನಡದಲ್ಲಿರ್ತಕ್ಕಂಥವು ಅಕ್ಷರ ಮೂಲಾಕ್ಷರಗಳನ್ನು, ಆಮೇಲೆ ಅದ್ರ ಜೊತೆ ಬಳ್ಳಿ ಬರ್ತದೆ, ಇವಿಷ್ಟವ್ರು ಬೇಸಿಕ್ ಮಾಡಿರಿ. ಆಮೇಲೆ ಗ್ರಾಮರ್ ತೊಗೊಳ್ರಿ. ಫಸ್ಟ್ ಬೇಸಿಕ್ ಗ್ರಾಮರು ಬೇಕು, ಅದನ್ನು ಮಾಡಿರಿ. ಆಮೇಲೆ ಕನ್ನಡ ಇಂಗ್ಲೀಷ್ನಾಗ ಏನದಲ್ಲ ಅವ ಆಲ್ಫಾಬೆಟ್ಸ್. ಆಮೇಲೆ ಅವ್ರಿಗೆ ಏನು ಮಾಡಿರಿ, ಅಕ್ಷರಗಳನ್ನು ಕೊಡ್ರಿ. ಈಗ ನಿಮ್ಮ ಹೆಸರು ನೀವೇ ಬರೀರಿ ಇಂಗ್ಲೀಷ್ನಾಗ. ಬೋಕ್ ಏನು ಬರ್ತದಪ್ಪ, ಬಿ ಎ. ಸಕ್ ಏನು ಬರ್ತದ, ಹಾಂ. ಫೋಕ್ ಏನು ಬರ್ತದ, ಪಿ ಎಚ್. ಈಗ ನಾ ಬಸಪ್ಪ ಫೋಕ್ ಓದೋತ್ ಬಂದ್ರೆ ಏನು ಮಾಡ್ತೀರಿ, ಹಾಂ. ಇಲ್ಲಿ ಖಕ್ ಓದೋತ್ ಬಂದ್ರೆ ಏನು ಬರ್ತೀರಿ, ಕೆ. ಇವೆಲ್ಲ ಬೇಸಿಕ್ ಮಕ್ಕಳಿಗೆ ನಾವು ಮಾಡಿದ್ದೀವಿ ಅಂತಂದ್ರೆ ಮಕ್ಳು ಹೆಂಗೆ ಆಗ್ತಾವ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಹೆಂಗೆ ನೀವು ಯಾವುದೇ ಎಕ್ಸಾಮ್ ಕಾಂಪಿಟೇಟ್ ಮಾಡಿರಿ, ಯಾವುದೇ ಎಕ್ಸಾಮ್ ಕಾಂಪಿಟೇಟ್ ಮಾಡಿದ್ರು ನಿಮಗೆಲ್ಲ ನಿಮ್ಮದು ತಿಳಿಬೇಕು. ಫಸ್ಟ್ ಅಕ್ಷರ ಜೋಡಣೆ ಮಾಡೋದು ಗೊತ್ತಾಗ್ಬಿಡ್ತದೆ. ಇಂಥವೆಲ್ಲ ಬೇಸಿಕ್ ಅಷ್ಟು ಮಾಡಿರಿ. ಆಮೇಲೆ ನಿಮಗೆ ಎಕ್ಸಾಮ್ ಈಗ ಪರೀಕ್ಷೆಗೋಸ್ಕರ ಅಂಕಗೋಸ್ಕರ ಎಕ್ಸಾಮ್ ಮಾಡಬಾರ್ದು. ಈಗ ಒಬ್ರು ಏನು ಮಾಡ್ತಾರೆ, ಎಕ್ಸಾಮ್ ಮಾಡೋದು ಅಂದ್ರೆ ರ್ಯಾಂಕ್ ಬರೋದು, ಒಳಗಿಂದ ಏನೂ ಗೊತ್ತಿರೋದು, ಬರೀ ಅಭ್ಯಾಸ ಮಾಡೋದು. ಎಲ್ಲ ಜನರಲ್ ನಾಲೆಜ್ ತೊಗೋಬೇಕು. ಸುತ್ತಮುತ್ತಲ ನಮ್ಮ ಇರ್ತಕ್ಕಂಥ ವಾತಾವರಣ ಹೆಂಗಿರ್ತದೆ, ನಾವು ಹೆಂಗೆ ಮೊದಲು ತಂದೆ ತಾಯಿ ಸಂಸ್ಕಾರ ಅನ್ನೋದು ಮೇನ್ ಇಂಪಾರ್ಟೆಂಟ್. ಈಗ ನೀವು ಸ್ಕೂಲಿಗೆ ಬರಾಗ ಎಲ್ಲರಿಗೆ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಬರಬೇಕು, ಅದು ಕಲಿಬೇಕು ಪದ್ಧತಿ. ಯಾರು ಮಾಡ್ತೀರಿ ನೋಡಿಲೆ, ನಮ್ಮ ದೇವ್ರು ಯಾರು, ತಂದೆ ತಾಯಿನ. ಉಳಿದು ಯಾವ ದೇವ್ರು ಇಲ್ಲ ನಮ್ಮ ಜೀವನದೊಳಗೆ. ನಮ್ಗೆ ಹುಟ್ಟಿಸ್ತವ್ರು ಯಾರು, ಹಾಂ. ಅದೇ ಮುಂದೆ ನೀವು ತಂದೆ ತಾಯಿ ಆಗ್ತೀರಿ. ಅದಕ್ಕೆ ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಸಂಸ್ಕಾರವಂತರಾಗ್ರಿ. ಆಮೇಲೆ ಮಕ್ಳಿಗೆ ಬರೋ ದಿನ ನಮಸ್ಕಾರ ಮಾಡಿ ಬರ್ರಿ. ಒಂದು ಬದಲಾವಣೆ ಕಲಿಸ್ಬೇಕು, ದಿನ ಶಿಸ್ತಿರ್ಬೇಕೆಲ್ಲ. ನೀವು ಇರ್ತಕ್ಕಂಥ ಡ್ರೆಸ್ಸನ್ನು ಇರಲಿ, ನೀಟಾಗಿ ಡ್ರೆಸ್, ನೀಟಾಗಿ ಶೂಸ್ ಇರಲಿ, ಬೂಟ್ ಇರಲಿ, ಏನೇ ಇರಲಿ, ಸ್ವಲ್ಪ ಶಿಸ್ತು ಅನ್ನೋದು ಬರಬೇಕು ವಾತಾವರಣ. ಗೊತ್ತಾಯ್ತಿಲ್ಲ ಅಂದ್ರೆ ಏನಾಕತೆ, ನಿಮ್ಗೆ ಮಕ್ಕಳಿಗೂ ಚೇಂಜ್ ಆಗ್ತಾರೆ. ಇಲ್ಲಪ್ಪ ಚೇಂಜ್ ಆಗೈತೆ ಇಲ್ಲಿ ಅನ್ನಿಸ್ತೀವಿ. ಸುಮ್ಮನೆ ಹೆಂಗಾರ ಬರೋದು, ಹೆಂಗಾರ ಹೋಗೋದು, ಯಾವಾಗಾರ ಬರೋದು, ಯಾವಾಗ ಒಂದು ಶಿಸ್ತು ಅನ್ನೋದು ಬೇಕು. ಒಂದು ಶಿಸ್ತು ಪಾಲನೆ ಅದು ಫಸ್ಟ್ ಕಲಿತ್ರಪ್ಪ ಅಂತ ತಾನೇ ಬರ್ತದೆ ಅಭ್ಯಾಸ. ಅದಕ್ಕೆ ಗಣಿತದಲ್ಲಿ ಫಸ್ಟ್ 0 to 9 ಆ ನಂಬರ್ ಫಸ್ಟ್ ಅದನ್ನು ಕಲ್ಕೊಡ್ರಿ. ಆಮೇಲೆ ಇಂಗ್ಲೀಷ್ನಾಗ ಆ 26 ಆಲ್ಫಾಬೆಟ್ಸ್ ಏನದಲ್ಲ ಅದನ್ನು ಕಲೀರಿ. ಅದು ಜೋಡಣೆ ಮಾಡೋದು. ಏನೇ ಮಾಡಿದ್ವಿ ಜೋಡಣೆ. ಈಗ ಅದು ಎಲ್ಲ ಜೋಡಣೆ ಮಾಡಿ ಬರ್ದಾರಿಲ್ಲ. ಕುಳಿತು ತಿಂದರೆ ಕುಡಿಕೆ ವನ್ನ ಸಾಲದು, ಅವ ಅಕ್ಷರದಾಗ ಅದಾವಿಲ್ಲ ನೋಡ್ರಿ. ಹಾಂ, ಇವೆಲ್ಲ ನೋಡಿಲ್ಲ. ಅವ್ನು ಎದಕ್ಕೆ ಬರ್ದಾರ, ಸುಮ್ಮನೆ ಚಂದಕ್ಕೆ ಬರ್ದಿಲ್ಲ ಅವ. ನೀವು ಬಂದ ತಕ್ಷಣ ಏನು ಮಾಡ್ಬೇಕು, ಏನೇನೋ ಎಲ್ಲ ಕಣ್ಣು ಹಾಕ್ಸ್ಬೇಕು. ಇನ್ನ ಅವ್ನು ಹಾಕಿದ ಉದ್ದೇಶ ಅದೇ. ಸುಮ್ಮನೆ ಚಂದಕ್ಕೆ ಹಾಕಿಲ್ಲ. ಅವು ಕೀಟಕಗಳು ಯಾವಪ್ಪ, ವೃತ್ತಿಗಳು ಯಾವದವ, ವಾಹನಗಳು ಯಾವದವ, ಆಮೇಲೆ ದೈನಂದಿನ ಚಟುವಟಿಕೆಗಳು ಮೇನ್ ಇಂಪಾರ್ಟೆಂಟ್ ದಿನ. ಇದು ಫಸ್ಟ್ ಮಾಡೋದು ನಿಮ್ಮ ದೈನಂದಿನ ಚಟುವಟಿಕೆ, ಹೌದಲ್ಲ? ನೀವು ದೈನಂದಿನ ಚಟುವಟಿಕೆ ಫಸ್ಟ್ ಎದ್ದು ಏನೇನು ಮಾಡ್ತೀರಿ, ಊಟ ಮಾಡಿಬಿಡ್ತೀರಿ ಏನು? ಎದ್ದು ಊಟ ಮಾಡಿ ಮುಂದಿನ ಕೆಲಸ ಮಾಡ್ತೀರಣ್ಣ? ಇಲ್ಲ. ಅದಕ್ಕೆ ಅವು ಏನೇನು ಕ್ರಿಯೆಗಳದಾವ ಎಲ್ಲ ಕ್ರಿಯೆಗಳನ್ನು ನೀವು ನೆನಪಿಟ್ಕೋಬೇಕು, ಅವೆಲ್ಲ ನೋಡ್ಬೇಕು. ಆಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಮಾಂಸಾಹಾರಿ ಪ್ರಾಣಿಗಳಂದ್ರೆ ಅವು, ಸಸ್ಯಾಹಾರಿ ಪ್ರಾಣಿಗಳಂದ್ರೆ ಅವು. ಈಗ ಮಾಂಸವನ್ನು ತಿನ್ನತಕ್ಕಂಥ ಪ್ರಾಣಿಗಳು ಯಾವಪ್ಪ? ಜೀವ. ಮತ್ತೆ ಇಲ್ಲಿ ನೋಡ್ರಿ. ಸರಿ, ಈಗ ನಿಮ್ಗೆ ಒಂದೇ ಈಜಿ ಹೇಳ್ಬಿಡ್ತೀನಿ ನಾ. ಈಗ ನಿಮಗೆ ಕಾಡು ಪ್ರಾಣಿ ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳು ಯಾವ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಮಾಂಸಾಹಾರಿ ಪ್ರಾಣಿಗಳು ಈಗ ನೀರು ಕುಡಿತಾವ, ಗೊತ್ತಾಯ್ತಾ? ನೀರು ಕುಡಿತಕ್ಕಂಥ ಪ್ರಾಣಿಗಳ ನಾಯಿ ಹೆಂಗೆ ನೀರು ಕುಡಿತೈತೆ? ನಾಲಿಗೆಲೆ ಕುಡಿತೈತಿಲ್ಲ, ಗೊತ್ತೈತೆ? ಎಲ್ಲರೂ ನೋಡಿರಿ. ಬೆಕ್ಕ ಹೆಂಗೆ ಕುಡಿತೈತೆ? ನಾಲಿಗೆಲೆ ಕುಡಿತೈತೆ. ಆಮೇಲೆ ಶಿವ್ ಹೆಂಗೆ ಕುಡಿತೈತೆ? ಆಮೇಲೆ ನೀವು ಆಡ ಮೇಕೆ ನೋಡಿರಿಲ್ಲ, ಅದೇ ಹೆಂಗೆ ಕುಡಿತೈತೆ? ಹಸು ಹೆಂಗೆ ಕುಡಿತೈತೆ? ಬಾಯಿಲೆ ಕುಡಿತೈತೆ. ಇಲ್ಲಿ ತಿಳ್ಕೊಂಬಿಡ್ರಿ, ಬಾಯಿ ನೀರು ಹಾಕಿ ನಾವು ಹೆಂಗೆ ಕುಡಿತೀವಿ? ನೀವು ಬಾಯಿಲೆ ಕುಡಿತೀರಿ, ನಾಲಿಗೆ ಮಾಡ್ತೀರ. ಈಗ ಇಲ್ಲಿ ತಿಳ್ಕೊಂಬಿಡ್ರಿ, ಮಾಂಸಾಹಾರಿ ಪ್ರಾಣಿಗಳಂದ್ರೆ ನಾಲಿಗೆ ಯಾವ ನೀರು ಕುಡಿತಾವಲ್ಲ ಅವೆಲ್ಲ ಮಾಂಸಾಹಾರಿ ಪ್ರಾಣಿಗಳು.
ನಾಲಿಗೆಲಿ ಏನು ನೀರು ಕುಡಿತಲ್ಲ ನೆಕ್ಕಿ ಅವು ಮಾಂಸಾಹಾರಿ. ಗೊತ್ತಾಯ್ತಾ? ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಬೆಕ್ಕಾದ ನೋಡ್ರಿ, ನಾಯಿ ಮಾಂಸಾಹಾರಿ ಸಸ್ಯಾಹಾರಿ? ಮಾಂಸಾಹಾರಿ. ಬೆಕ್ಕ ಮಾಂಸಾಹಾರಿ, ಆದ್ರೆ ಹಾಲು ಕುಡಿತೈತೆ ಅದು. ಮೊಲ ಯಾಕೆ ಅದು ಮೊಲ ನೀರು ಕುಡಿದು ನೋಡ್ರಿ ಹೆಂಗೆ ಕುಡಿತೈತೆ ಅದ? ಬಾಯಲೆ ಕುಡಿತೈತೆ ಅದ. ನೀವು ಇಲ್ಲಿ ತಿಳ್ಕೊಂಬಿಡ್ರಿ, ಬಾಯಲೆ ಕುಡಿತಕ್ಕಂಥ ಯಾವ ಪ್ರಾಣಿಗಳದಾವಲ್ಲ ಅವೆಲ್ಲ ಸಸ್ಯಾಹಾರಿ ಪ್ರಾಣಿಗಳು. ನಾಲಿಗೆಯಿಂದ ಏನು ನೀರು ಕುಡಿತಾವಲ್ಲ ಅವೆಲ್ಲ ಮಾಂಸಾಹಾರಿ. ಇದು ನಿಮ್ಗೆ ಈಜಿವೆ, ಗೊತ್ತಾಯ್ತಿಲ್ಲ? ಇದು ಮತ್ತು ಹುಲಿ, ಸಿಂಹ, ಚಿರತೆ ಅವು ಏನು ಬೆಕ್ಕ ಅವೆಲ್ಲ ನೋಡ್ರಿ ನಾಲಿಗೆ ಕುಡಿತಾವೆ ನೀರು. ಅವು ಬಾಯಿ ಸೊಂಡಿಲ ಕುಡಿಯಂಗಿಲ್ಲ. ಸೊಂಡಿಲ ಅವು ನಾಲಿಗೆ ಹಾಕಿ ತಿನ್ನಕ್ತಿರ್ತಾವೆ. ಒಂದೊಂದು ನಾಲಿಗೆ ಹಾಕಿ ತಿನ್ನಕ್ಕೆ ಜಗ್ಗಿರ್ತಾವು, ಮಾಂಸಾಹಾರಿ ಇದಿಲ್ಲ. ಅದಕ್ಕೆ ಪ್ರಾಣಿಗಳಲ್ಲಿ ನೀವು ಮಾಂಸಾಹಾರಿ ಸಸ್ಯಾಹಾರಿ ಪ್ರಾಣಿಗಳು ಈ ಥರನೂ ತಿಳ್ಕೊಬೋದು. ಆಮೇಲೆ ಈಗ ಹಸು ಅದ, ಹಸು ಹೌದಲ್ಲ? ಹಸು ಯಾವ ಅದು ಏನು ತಿಂತೈತೆ ಅದು? ಆನೆ, ಕುದುರೆ, ಮೇಕೆ, ಕುರಿ, ಅದು ಮತ್ತೆ ಇದು ಮತ್ತೇನು ಜಿಂಕೆ, ಅವೆಲ್ಲ ಏನತ್ತಪ್ಪ ಅಂತಂದ್ರೆ ಇವೆಲ್ಲ ಸಸ್ಯಾಹಾರಿ. ಹಿಂಗೆ ನೀವೆಲ್ಲ ಕಾಡಿನೊಳಗೆ ಹೋದಾಗ ನೋಡ್ತಿರ್ಬೇಕು. ಕಾಡು ಅಂದ್ರೆ ಗೊತ್ತಿದೆ. ಕಾಡು ಅಂದ್ರೆ ಏನು? ದಟ್ಟವಾಗಿರ್ತಕ್ಕಂಥ ಅರಣ್ಯ ಇರ್ತದೆ, ಫಾರೆಸ್ಟ್ ಎಲ್ಲ ಇರ್ತೈತಿಲ್ಲ, ಭಾಳ ಗಿಡ ಇರ್ತದೆ ನೋಡಿರಿ. ಸರಿ, ಹಿಂಗೆಲ್ಲ ಇವೆಲ್ಲ ಜನರ ಬಂದ 10 ನಿಮಿಷ ಮಕ್ಳಿಗೆ ಏನು ಮಾಡಿರಿ, ಊಟ ಟೈಮ್ದಾಗ ಇಂಥವೆಲ್ಲ ಜನರಲ್ ನಾಲೆಜ್ ಕೊಡಿ, ಬೇಸಿಕ್. ಈಗ ಅವ್ರಿಗೂ ಹೆಂಗಿರ್ಬೇಕು ಮಕ್ಕಳಪ್ಪ ಅಂತಂದ್ರೆ ಖುಷಿಯಾಗಿ ಹೋಗ್ಬೇಕು. ಆಮೇಲೆ ಎಲ್ಲರೂ ತಿಳಿಯಂಗೆ ಹೇಳ್ಬೇಕು. ಏನು ರೀ ಫಸ್ಟ್ ಬೇಸಿಕ್. ಫಸ್ಟ್ ಬಂದ ಕೂಡಲೇ ಅವರಿಗೆ ನೀವು ಏನು ಮಾಡಿದ ವರ್ಕ್, ಏನು ಮಾಡಿಸ್ಬೇಕಾಗಿದೆ ಅದನ್ನೆಲ್ಲ ಅವ್ರಿಗೆ ಪರ್ಫೆಕ್ಟ್ ಹೇಳ್ರಿ. ಆಮೇಲೆ ದಿನ ಕನ್ನಡ, ಇಂಗ್ಲೀಷ್, ಹಿಂದಿ ಬರೆಯಕತ್ತೀರಿ ಈ ದೊಡ್ಡ ಮಕ್ಕಳಿಗೆ. ಹೇಗೆ ಜಾಸ್ತಿರೇನಮ್ಮ ಹೇಳ್ತಾರೆ ಏನು ಬರೆಯಕ್ಕೆ? ಕನ್ನಡ, ಇಂಗ್ಲೀಷ್ ಬರೆಯಕ್ಕೆ ಬರ್ತಿರಲ್ಲ? ದಿನ ಪೆನ್ಸಿಲ್ಲ ಬರಿತೀರಿ ದಿನ ಬರೀ. ಆಮೇಲೆ ಲೈನ್ ಔಟ್ ಮಾಡೋಂಗಿಲ್ಲ ನೋಡಿ. ನೀವು ಏನೇ ಮಾಡಬೇಕಾದ್ರೂ ಲೈನ್ ಔಟ್ ಬರೋಂಗಿಲ್ಲ. ನೀವು ಯಾವ ಲೈನ್ ಯೂಸ್ ಮಾಡ್ತೀರಲ್ಲ ಆ ಲೈನ್ ಬೋರ್ಡ್ ಮ್ಯಾಗ ಬರೀರಿ. ಆ ಲೈನ್ ಹಾಕೇ ಬರ್ತೀರಿ. ಲೈನ್ ಹಾಕಿ ಬರ್ತೀರಿ ಏನಾಕತ್ತೆ, ಆ ಮಕ್ಕಳು ಕರೆಕ್ಟ್ ಅದೇ ಲೈನ್ದಾಗ ಹೋಗ್ತಾವೆ. ತಿಂತೀರ? ಆ ಕೆಲಸ ಮಾಡಿರಿ ಏನ. ಆಮೇಲೆ ಎಲ್ಲರಿಗೆ ಟೇಬಲ್ಸ್ ಮಗ್ಗಿ ಹೆಂಗಂದ್ರೆ ನಾ ಹೆಂಗೆ ಕೇಳೋದು, 2 9 3 9 4 9 5 9 6 9 7 9 8 9 9 9 10 9 9 11 9 12 9 13 9 14 9 15 9 135 16 9 144 17 9 18 9 18 62 ಓಕೆ 19 9 ಯಾಕಮ್ಮ ಬರ್ತಾ ಇಲ್ಲ? ಹಾಂ 20 9 1 ಹಿಂಗೆ ಎಲ್ಲ ಕ್ರಾಸ್ ಬರ್ಬೇಕು. ಅಂದ್ರೆ ಮಕ್ಳು ಏನಾಗ್ತದೆ, ರೀಜನ್ ಆಗ್ತದೆ. ಏನ ಹಿಂಗೆ ಕ್ರಾಸ್ ಒಂದು 5 ನಿಮಿಷ ಮಕ್ಕಳಿಗೆ A ಟೀಮ್ B ಟೀಮ್ ಏನ ಇದು 1 ಟೀಮ್ ABCD 4 ಟೀಮ್ ಅದ. 4 ಟೀಮ್ದೊಳಗೆ ಮಾಡೋದು. 2 9 ಪಟ್ನೆ ಹೇಳ್ಬೇಕು. ಹಾಂ 18 ಓಕೆ 3 9 ಪಟ್ನೆ ಹೇಳ್ಬೇಕು. 3 9 37 4 9 36 5 9 ಓಕೆ. ಆಮೇಲೆ 6 9 54 7 9 63 8 9 72 9 9 81 ನೀವು ಸಾಕನ ಉತ್ತರ ಬರ್ಬೇಕು. ಓಕೆ. ಹಲೋ ಹಲೋ ಹೇಳ್ರಿ. ಆಯ್ತು ಹಾಕ್ತೀನಿ ತಗೊಳ್ರಿ. ಫೋನ್ಪೇ ಇದ್ರೆ ಹೇಳಿ ಹಾಕ್ತೀನಿ ಅಂತ. ಇದೇ ನಂಬರಾ? ಹಾಂ ಆಯ್ತು ಹಾಕ್ತೀನಿ ತಗೊಳ್ರಿ. ಹಾಂ ಹೇಳಿ ನನಗೆ ಮೆಸೇಜ್ ಮಾಡಿ ನಾನು ಹಾಕ್ತೀನಿ. ಕ್ಲಾಸಿಗಿದೆ. ಆಯ್ತು
ಸರಿ, ಈ ಥರ ನೀವೇನು ಮಾಡ್ಬೇಕಾ, ಇವೆಲ್ಲ ಗ್ರೂಪ್ ಆಗಿ ಮಾಡಿರಿ. ಒಂದು 5 ನಿಮಿಷ ಹೋಗೋ ಟೈಮ್ದಾಗ ಅಂದ್ರೆ ಮಕ್ಕಳಿಗೆಲ್ಲ ಏನಾಗ್ತದೆ, ರಿವಿಷನ್ ಆಗ್ತದೆ. ಈ ಥರ ನೀವೆಲ್ಲ ಪರ್ಫೆಕ್ಟ್ ನೋಡಿಲೆ 20 ತನಕ ಮಜ್ಜಿ ಎಲ್ಲರಿಗೂ ಬರ್ಬೇಕು. ನಿಮ್ಮ ಜೀವನದೊಳಗೆ ಅದು ಬೇಕೇ. 30 ತನಕ ಅಂತೂ ಕಣ್ಣು ಮುಚ್ಚಬೇಕು. ಅದಕ್ಕೆ 1ರಿಂದ 30 ತನಕ ಮಜ್ಜಿ ಕಲೀರಂತಾರೆ. 1ರಿಂದ 30 ತನಕ ಬಂದರೆ ಎಷ್ಟಾಕೈತೆ? 1,000. 1,000 ಲೆಕ್ಕ ಬಂದುಬಿಡ್ತೈತೆ ಅಲ್ಲಿ. ತಿಳ್ತಿಲ್ಲಮ್ಮ? ಅದಕ್ಕೆ ನೀಟಾಗಿ ಮಾಡು. ಮಾಡಕತ್ತಿಲ್ಲ ನೀ ಮಾಡ್ತೀನಿ, ನೀನು ಆ್ಯಕ್ಟಿವಿಟಿ ನೋಡ್ತಿರ್ತೀನಿ, ನಾ ಬಿಟ್ಟಿರ್ತಾರೆ ಅವ್ರು. ನಿಂದೊಂದು ನೋಡೀನಿ, ಆಮೇಲೆ ಇಷ್ಟಿಂದು ನೀನು ಒಂದು 4-5 ಹುಡುಗಿಯರು ಮಾಡ್ತಿರ್ತೀರಿ ಏನ, ಅದು ಗ್ರೂಪಿಗೆ ಬಂದಿರ್ತದೆ ನೋಡ್ತೀನಿ. ನೀನೊಬ್ಬನ ಏನ ಮಾಡಿ ಚೆನ್ನಾಗಿ ಮಾಡಿರಿ. ಆಮೇಲೆ ಅವ್ರು ಟಿ ವಿ ಅದ ಏನು ರೀ, ಟಿ ವಿ ಒಳಗೆ ವಾರದಾಗ 1 ದಿವಸ ಏನು ಮಾಡಿರಿ ನೀವು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ತೋರಿಸ್ರಿ. ಅಂದ್ರೆ ಅಲ್ಲಿ ಎಲ್ಲ ಮಕ್ಕಳು ಕೂಡಿಸಿ ಅಲ್ಲಿ ನೀವು ಸ್ಪೀಕ್ ಮಾಡಿದ್ರೆ ಎಲ್ಲ ಬರ್ತದೆ. ನಿಮ್ಗೇನು ಬೇಕು ಕಾರ್ಡ್, ಇವತ್ತು ಕಾರ್ಡ್ ತೋರಿಸ್ಬೇಕು ಏನು ತಿಳ್ಕೊಡ್ರಿ, ಫುಲ್ಲೆಲ್ಲ ಕಾರ್ಡ್ ಬರ್ತದೆ. ಅದೇ ನೀವು ಸಸ್ಯಗಳ ಎಲ್ಲ ಫುಲ್ ಸಸ್ಯಗಳು ಬರ್ತದೆ. ನೀವು ಏನು ನೋಡ್ಬೇಕಂತ ಆಸೆ ಪಡ್ತೀರಿ ಅಲ್ಲೆಲ್ಲ ಸಿಗ್ತದೆ. ಏನು ಅವ್ರಿಗೆ ಇಂಥವೆಲ್ಲ ಒಂದು ಹೊಸ ಹೊಸ ಆ್ಯಕ್ಟಿವಿಟಿ ಮಾಡ್ತೀರಿ. ಮತ್ತು ರೈಮ್ಸ್ಗಳು ಮಕ್ಕಳಿಗೆ ಯಾವ ಥರ ಕಲಿಕೆ, ಯಾವ ಥರ ಹಾಡಿಸ್ಬೇಕು, ಕನ್ನಡ ರೈಮ್ಸ್ಗಳದಾವ ಅವೆಲ್ಲ ಮಾಡಿ. ಏನು ಒಂದು ಸ್ವಲ್ಪ ಮಕ್ಳಿಗೆ ಏನು ಹಾಕ್ಬೇಕು, ಈಗ ಅವ್ರಿಗೆ ಏನಾಗ್ತೈತೆ, ಸೂಟಿ ಅದ, ವೆಕೇಷನ್ ಅದ, ಹೆಂಗೆ ಬರೀ ದಿನ ಅಭ್ಯಾಸ ಮಾಡೋದೇ ಇರ್ತದೆ. ಅಭ್ಯಾಸ ಜೊತೆಗೆ ಅದನ್ನ ಇರಬೇಕು. ಅಂದ್ರೆ ಮಕ್ಳು ಹೆಂಗೆ ಹಾಕಪ್ಪ ಅಂತಂದ್ರೆ ಖುಷಿಯಾಗಿ ಬರ್ತಾವೆ, ಖುಷಿಯಾಗಿ ಆಡಿ ಖುಷಿಯಾಗಿ ಹೋಗ್ಬೇಕು, ಕಲಿಬೇಕು. ಏನ ದಿನ ಇವತ್ತು ನಾ ಸ್ಕೂಲಿಗೆ ಬಂದೀನಪ್ಪ ಅಂದ್ರೆ ಹೊಸದೊಂದು ಕಲ್ತು ಮನೆಗೆ ಹೋಗ್ಬೇಕು, ಅದು ಕಲಿಬೇಕು. ಗೊತ್ತಾಯ್ತಾ? ಮಾಡ್ತೀರಿ ಅದನ್ನು? ಓಕೆ ಮಾಡಿ. ಹಾಂ ಮಾಡಿರಿ. ನಾವು ಅಲ್ಲೇ ಬಿಜಾಪುರದೊಳಗೆ ಸ್ಕೂಲ್ ವೆಕೇಷನ್ ಮಾಡಿದ್ದಾರೆ. ಅಲ್ಲಿ ಮೇಡಮ್ ಒಬ್ಬರು ಸರ್, ಒಬ್ಬರು ಟೀಚರ್ ಬರ್ತಾರೆ. ಏನು ಅಲ್ಲಿ ಸ್ಕೂಲ್ ಇದೆ, ಅಲ್ಲಿ ಮಾಡಾಕತ್ತಿದ್ದಾರೆ. ಅಲ್ಲಿ ನಾವು ಹೋದ್ನಿ ಅಂದ್ರೆ ಒಳಗೆ ಹಂಗೆ ಒಳಗೆ ಹೋಗಿ ಬಂದು ಸುಮ್ಮನೆ ನೋಡಿ ಒಳಗೆ ಹೋಗಂಗಿಲ್ಲ. ನಾ ಅವ್ರ ಜೊತೆಗೆ ಒಂದು 10 ನಿಮಿಷ ಡಿಸ್ಕಸ್ ಮಾಡಿ ಅವ್ರಿಗೆ ಏನು ವಿಷಯ ತಿಳಿಯಂಗಿಲ್ಲ ತಿಳಿಸಿ ಮಾಡಿ ಹೋಗ್ತೀನಿ ನಾನು. ಅದಕ್ಕೆ ಹೇಳ್ತೀನಿ, ಆ ನಿಟ್ಟಿನೊಳಗೆ ಮಾಡಿರಿ, ಎಲ್ಲರೂ ಚೆನ್ನಾಗಿ ಮಾಡಿರಿ. ಆಮೇಲೆ ನಿಮ್ಮ ಗೆಳೆಯರಿಗೆ, ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ಏನ ಈ ಥರ ಕೋಚಿಂಗ್ ಮಾಡಾಕತ್ತಿದ್ದಾರೆ, ಚೆನ್ನಾಗಿ ಮಾಡ್ತಾರಂತ ಹೇಳ್ರಿ. ಇದು ರೆಗ್ಯುಲರ್ ಇರ್ತದೆ. ಇದು ರೆಗ್ಯುಲರ್ನು ನಾಳೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ರೆಗ್ಯುಲರ್ ಆಗ್ತದೆ. ಏನು ಸಾಯಂಕಾಲ 1 ಅವರ್ ಮಾಡೋವಂಥ ವ್ಯವಸ್ಥೆ ಮಾಡ್ತೀವಿ. ಈಗ ಕಲಿಕೆಯಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಇದೇನು ಮಾಡೋದು, ಗುಣಾತ್ಮಕವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆದೊಳಗೆ ಮಾಡ್ತೇವೆ. ಅದಕ್ಕೆ ಚೆನ್ನಾಗಿ ಮಾಡಿರಿ. ನಿಮಗಿಲ್ಲಿನ ಏನು ಕಡಿಮೆ ಅದ, ನಿಮಗಿಲ್ಲಿ ಏನು ಸಮಸ್ಯೆ ಅದ, ಇಸದು ಏನು ಸಮಸ್ಯೆ ಐತಮ್ಮ ಪಟೇಲ್? ಏನಿಲ್ಲ, ಎಲ್ಲ ಬರೋಬರಿ ಐತೆ, ನೀರಿಗೆಲ್ಲ ಐತೆ, ಸರಿ ಟಾಯ್ಲೆಟ್ ಅದ, ಏನು ಸಮಸ್ಯೆ ಅದ ಹೇಳ್ರಿ. ಈ ಟಿ ವಿ ಅದ, ಮತ್ತು ಇನ್ನೇನು ಬೇಕಾ? ಏನು ಬೇಕು ಹೇಳ್ರಿ. ಹಾಂ ಏನು ಬೇಕಮ್ಮ? ಏನು ಬೇಕಾ? ಕರೆಂಟ್ ಇಲ್ಲ? ಕರೆನ್ಸಿ ಹಾಕಿಲ್ಲ? ಕರೆನ್ಸಿ ಹೋದ ಮತ್ತು ಕರೆನ್ಸಿ ಹಾಕ್ಬೇಕಾ? ಹಸಿವಾದ ಊಟ ಮಾಡ್ತೀವಿಲ್ಲ? ಹಾಂ ಅದು ಒಟ್ಟಿಗೆ ಹಾಕ್ಬೇಕು. ಅದಕ್ಕೆ ಜಿಯೋ ಕರೆನ್ಸಿ ಹಾಕ್ಬೇಕಾ? ಜಿಯೋ ಕರೆನ್ಸಿನ ಹಾಕ್ಬೇಕು. ಹಲೋ, ಹಾಂ ಹೇಳಿ. ಹಾಂ ಎಲ್ಲ ಭಾಳ ಚಂದಾಗಿ ಅವ್ರು ಏನು ಮಾಡಿದ್ರು, ನಿಮ್ಮ ಬಾಯಿಲಿ ಏನು ಕಲ್ತಾರ ಅನ್ನೋದೆಲ್ಲ ಕೇಳಿದ್ರು. ಮತ್ತು ನಿಮ್ಗೆ ಏನು ಬೇಕು ಅನ್ನೋದು ಕೇಳಿದ್ರು, ಹೆಂಗೆ ಇರ್ಬೇಕು ಅನ್ನೋದು ಕೇಳಿದ್ರು. ಮೊದಲ ಏನು ಬೇಕು ಜೀವನದಲ್ಲಿ ಸಂಸ್ಕಾರ, ಶಿಸ್ತು. ಮೊದಲು ಶಿಸ್ತಿದ್ರೆ ಎಲ್ಲ ತಾನೇ ಬರ್ತದೆ ಮೊದಲು. ಅದಕ್ಕೆ ಆ ನಿಟ್ಟಿನೊಳಗೆ ಅವ್ರು ಹೇಳಿದ್ದಕ್ಕೆ ನಾವೆಲ್ಲರೂ ಅವ್ರಿಗೆ ಎಲ್ಲ ಕೂಡ್ರಿ. ಈಗ ನಾಳೆ ಜೂನ್ನಿಂದ ಈ ನಮ್ಮ ಅಮರೇಶ್ವರ ಪಬ್ಲಿಕ್ ಶಾಲೆ ಒಳಗನ ಕಲಿಬೇಕು, ಇಲ್ಲೇ ನಾವು ಟ್ಯೂಷನ್, ಕೋಚಿಂಗ್, ಸ್ಕೂಲ್ ಮಾಡ್ತೀವಿ ಅನ್ನೋರು ಎದ್ದಿಂದ್ರಿ ಮಾಡಿರಿ. ಈಗ ಏನು ಮಾಡ್ಬೇಕು ಏನು ಮಾಡಿರಿ. ಈಗ ನಿಮಗೆ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಾಗೈತೆ, ಈಗ ಅಲ್ಲಿ ಬೆಂಚ್ ಇದಾವೆ, ನಮ್ಮ ಹೊಸ ಬೆಂಚ್, ಎಲ್ಲರಿಗೂ ಬೆಂಚ್ ಕೊಡುವಂಥ ವ್ಯವಸ್ಥೆ ನಾವು ಮಾಡೋಣಂತ. ಏನು ಇವತ್ತು ಬದಲಾವಣೆ ಮಾಡೋಣ. ಏನು ಮಾಡಬೇಕಾಗೈತೆ ಅದೆಲ್ಲ ಬದಲಾವಣೆಯನ್ನು ಮಾಡೋಣ. ಮಾಡಿ ಚೆನ್ನಾಗಿ ಕಲೀರಿ. ಓಕೆ.
ಈಗ ನೆಕ್ಸ್ಟ್ ಇದ್ರ ಒಂದು ಆಕ್ಟಿವಿಟಿ ಮಾಡ್ತಾರೆ ಮಾಡ್ರಿ ಒಂದ ಈಗ ಹುಡುಗದ ಅವ್ರು ಯಾರು ಈ ಗಾಡಿ ಬಂದತ್ತಲ್ಲ ಇಲ್ಲಿ ಬಾ ಒಂದು 2 3